13ನೇ ಅಧ್ಯಾಯದ 6ನೇ ಶ್ಲೋಕ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಃ ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಸಚಯೋ ಯತ್ಪ್ರಭಾವಶ್ಚ ಯದ್ವಿಕಾರಿ ಯತಶ್ಚ ಯತು ಅಂತ ಪ್ರಶ್ನೆ ಮಾಡಿದ್ದ. ಅಂದ್ರೆ ಈ ಕ್ಷೇತ್ರದಿಂದ ಏನೇನು ಹುಟ್ಟತ್ತೆ ಅಂತ ಅದನ್ನೆಲ್ಲ ಹೇಳ್ತಿದ್ದಾನೆ. ಇಚ್ಛಾ ಇಚ್ಛಾ ಅಂತ ಹೇಳಿದ್ರೆ ನಮ್ಗೆ ಯಾವ್ದ್ರಿಂದ ಖುಷಿ ಸಿಗತ್ತೋ, ಸಂತೋಷ ಸಿಗತ್ತೋ, ಅದ್ ನಾವು ಬೇಕು ಅಂತ ಬಯಕೆ ಹುಟ್ಟತ್ತಲ್ಲ, ಅದಕ್ಕೆ ಇಚ್ಛಾ ಅಂತ ಕರೆಯುವಂಥದ್ದು. ನೋಡಿ, ಹಿಂದೆ ಹೇಳಿರುವಂತ 24 ತತ್ವಗಳು, 24 ತತ್ವಗಳ ಸಮ್ಮೇಳನವೇ ಈ ನಮ್ಮ ದೇಹ. ಆ 24 ತತ್ವಗಳ ಸಮ್ಮೇಳನ ರೂಪವಾದ ದೇಹ ಇಲ್ಲದೆ ಹೋಗಿದ್ರೆ ನಮಗೆ ಇಚ್ಛೆ ಹುಟ್ಟೋದೇ ಇಲ್ಲ. ಹಾಗಾಗಿ ಆ ಇಚ್ಛೆ, ಆ ಬಯಕೆ, ಅದಕ್ಕೆ ಕಾರಣವಾಗಿರುವಂಥದ್ದು ಆ 24 ತತ್ವಗಳ ನಮ್ಮ ದೇಹ. ಮತ್ತು ದ್ವೇಷ, ಯಾವುದರಿಂದ ನಮಗೆ ತೊಂದರೆ ಆಗತ್ತೋ ಅದರ ಬಗ್ಗೆ ತಿರಸ್ಕಾರ ಭಾವನೆ, ದ್ವೇಷ ಭಾವನೆ ಹುಟ್ಟತ್ತೆ. ಇದೆಲ್ಲ ನಮ್ಮ ದೇಹದ ಕಾರ್ಯ. ಯದ್ವಿಕಾರಿ, ದೇಹದ ವಿಕಾರವೇ ಇದೆಲ್ಲೂ ಕೂಡ. ದೇಹ ಇಲ್ಲ, ದೇಹದಲ್ಲಿ ಇಂದ್ರಿಯ ಇಲ್ಲ, ಅಲ್ಲಿ ಮನಸ್ಸಿಲ್ಲ, ಆದರೆ ಇಚ್ಛೆಯೂ ಇಲ್ಲ, ದ್ವೇಷವೂ ಇಲ್ಲ. ದೇಹ, ಇಂದ್ರಿಯ, ಮನಸ್ಸು ಅದೆಲ್ಲವೂ ಪರಸ್ಪರ ಸಂಪರ್ಕದಲ್ಲಿ ಇದ್ದರೆ ಮಾತ್ರ ಇಚ್ಛಾ ದ್ವೇಷಗಳು. ದೇಹ, ಇಂದ್ರಿಯ, ಮನಸ್ಸು ಇವುಗಳ ಪರಸ್ಪರ ಸಂಪರ್ಕ ಇಲ್ಲ ಅಥವಾ ಇವುಗಳೇ ಇಲ್ಲ ಅಂತ ಆದ್ರೆ ಇಚ್ಛೆಯೂ ಇಲ್ಲ, ದ್ವೇಷವೂ ಇಲ್ಲ. ಹಾಗಾಗಿ ದೇಹೇಂದ್ರಿಯ ಮನಸ್ಸುಗಳ ಸಂಪರ್ಕದಿಂದ ಉಂಟಾಗುವಂಥದ್ದು ಇಚ್ಛೆ ಮತ್ತು ದ್ವೇಷ. ಸುಖಂ ದುಃಖಂ, ಕೆಲವುದು ನಮಗೆ ಸುಖ ಅನ್ಸತ್ತೆ, ಕೆಲವುದರಿಂದ ನಮ್ಗೇನಾಗತ್ತೆ ದುಃಖ ಅಂತ ಕರೆಸಿಕೊಳ್ಳತ್ತೆ. ಹೀಗೆ ಸುಖಂ ದುಃಖಂ ಮತ್ತು ಇವುಗಳ ಸಂಘಾತ. ಸಂಘಾತ ಅಂತ ಹೇಳಿದ್ರೆ ಪಂಚಭೂತಗಳ ಸಮುದಾಯವೇ ದೇಹ. ಈ ನಮ್ಮ ದೇಹಕ್ಕೆ ಪಾಂಚಭೌತಿಕ ಶರೀರ ಅಂತ ಹೆಸರು. ಪಂಚಭೂತಗಳಿಂದ ನಿರ್ಮಾಣವಾದದ್ದು ಶರೀರ. ಈ ದೇಹಕ್ಕೆ ಹೆಸರೇ ಪಾಂಚಭೌತಿಕ. ಪಂಚಭೂತಗಳ ಸಂಘಾತ. ಸಂಘಾತ ಅಂದ್ರೆ 5 ಒಟ್ಟುಗೂಡಿ ನಿರ್ಮಾಣವಾಗಿರುವಂತದ್ದು ಈ ದೇಹ. ಮತ್ತು ಚೇತನ, ಅಂದ್ರೆ ಚೇತನ ಅಂದ್ರೆ ನಮಗೆ ಜ್ಞಾನಕ್ಕೆ ಕಾರಣವಾಗಿರುವಂಥದ್ದು, ಒಂದು ರೀತಿಯಲ್ಲಿ ಮನಸ್ಸು ಅಂತ ಹೇಳಬಹುದು. ಧೃತಿ ಅಂದ್ರೆ ಧೈರ್ಯಂ. ಏತತ್ ಕ್ಷೇತ್ರಂ, ಇದೇ ಕ್ಷೇತ್ರ. ಮತ್ತು ಸವಿಕಾರಂ, ಸಮಾಸೇನ ಉದಾಹರಣೆ. ಇದು ಸವಿಕಾರ, ಅಲ್ಲಿಗೆ 2 ಶ್ಲೋಕ ಸೇರಿಸಿ ಹೇಳುವಂಥದ್ದು ಉಪಸಂಹಾರ ಅದು. ಆ ಹಿಂದೆ 5ನೇ ಶ್ಲೋಕದಲ್ಲಿ ಬಂದಿರತಕ್ಕಂಥ 24 ತತ್ವಗಳು ಕ್ಷೇತ್ರ. ಆ ಕ್ಷೇತ್ರದ ವಿಕಾರವೇ ಇದೆಲ್ಲ. ಇಚ್ಛಾ ದ್ವೇಷ ಸುಖ ದುಃಖ ಮತ್ತು ಇವುಗಳ ಒಟ್ಟುಗೂಡುವಿಕೆ ಅಂದ್ರೆ ನಮ್ಮ ದೇಹ, ಧೃತಿ, ಇದೆಲ್ಲವೂ ಕೂಡ ಕ್ಷೇತ್ರದ ವಿಕಾರ ಎಂಬುದಾಗಿ ತಿಳ್ಕೊ ಅಂತ. ಇನ್ನೊಂದು ರೀತಿಯಲ್ಲಿ ಕೂಡ ಹೇಳುವಂಥದ್ದಿದೆ ಇಲ್ಲಿ. ಅಲ್ಲಿ ನೋಡಿ, ಮಹಾಭೂತಾನಿ ಅಹಂಕಾರ, ಪಂಚ ಮಹಾಭೂತಗಳು. ಮೊದಲು ಆಕಾಶ. ಅಂದ್ರೆ ದೇವತೆಗಳನ್ನು ನಿರೂಪಣೆ ಮಾಡುವಂಥದ್ದು, ಆ ದೇವತಾ ತಾರತಮ್ಯವನ್ನು ನಿರೂಪಣೆ ಮಾಡುವಂಥದ್ದು ಅಂತ ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ತೋರಿಸ್ಕೊಡ್ತಾರೆ. ಆತ್ಮನ ಆಕಾಶ ಆತ್ಮನ ಆಕಾಶ ಸಂಭೂತ. ಪರಮಾತ್ಮನಿಂದ ಹುಟ್ಟಿರ್ತಕ್ಕಂಥದ್ದು ಆಕಾಶ. ಆಕಾಶಕ್ಕೆ ಅಭಿಮಾನಿ ಯಾರು? ವಿಘ್ನೇಶ, ಗಣಪತಿ. ಗಣಪತಿ ಆಕಾಶಕ್ಕೆ ಅಭಿಮಾನಿ ಮೊದಲನೇದು. ಆಕಾಶಾದ್ ವಾಯು. ವಾಯು ಅನ್ನೋದೊಂದು ಭೂತ. ಆಕಾಶ ಹೇಗೆ ಒಂದು ಭೂತವೋ, ಭೂಮಿ ಹೇಗೆ ಒಂದು ಭೂತ, ವಾಯು ಒಂದು ಭೂತ. ಅದಕ್ಕೆ ಅಭಿಮಾನಿ ಮುಖ್ಯವಾಯು. ಮುಖ್ಯವಾಯುವಿನಿಂದ ಹುಟ್ಟಿರ್ತಕ್ಕಂಥ ಮರೀಚಿ ಅಂತ, ಮುಖ್ಯ ಪ್ರಾಣ ದೇವರ ವಿಶ್ವಾಸ. ವಾಯುವಿನಿಂದ ಹುಟ್ಟಿರ್ತಕ್ಕಂತಹ ಮರೀಚಿ, ಅವರು ವಾಯುವಿಗೆ ಅಭಿಮಾನಿ. ಇನ್ನು ವಾಯೋಹ ತೇಜ, ವಾಯುವಿನಿಂದ ಹುಟ್ಟಿದ್ದು ಅಗ್ನಿ, ಅಲ್ಲಿ ಅಗ್ನಿದೇವರು, ವನ್ಯದೇವರು. ಇನ್ನು ಅಗ್ನಿಯಿಂದಾಗಿ ಹುಟ್ಟಿರ್ತಕ್ಕಂಥದ್ದು ನೀರು, ಅದಕ್ಕೆ ಅಭಿಮಾನಿ ವರುಣ. ಇನ್ನು ಆ ನೀರಿನಿಂದ ಹುಟ್ಟಿರ್ತಕ್ಕಂಥದ್ದು ಭೂಮಿ, ಅದಕ್ಕೆ ಧರಾದೇವಿ. ಹೀಗೆ ಈ ಎಲ್ಲ ದೇವತೆಗಳು ಪಂಚಭೂತಗಳಿಗೆ ಸಂಬಂಧಪಟ್ಟಾಗಿ ಗಣಪತಿ, ಮರೀಚಿ ಎಂಬತಕ್ಕಂತಹ ವಾಯುವಿನ ಮಗ, ವನ್ಯದೇವ, ವರುಣದೇವ ಮತ್ತು ಧರಾದೇವಿ. ಇನ್ನು ಅಹಂಕಾರ ಅಂತ ಬಂತು ಹಿಂದಿನ ಶ್ಲೋಕದಲ್ಲಿ. ಅಹಂಕಾರ ಅಂದ್ರೆ ಅಹಂಕಾರಾಭಿಮಾನಿ ರುದ್ರದೇವರು ಅವರು,
ಅದಾದ್ಮೇಲೆ ಬುದ್ಧಿ. ಬುದ್ಧಿ ಅಂದ್ರೆ ಅಲ್ಲಿ ಅಹಂಕಾರದಲ್ಲೇ ನಾವು ಮಹತ್ವಕ್ಕೆ ಇಟ್ಕೊಂಡ್ರೆ ಅದಕ್ಕೆ ಮಹತ್ವತ್ವಕ್ಕೆ ಸಂಬಂಧಪಟ್ಟದ್ದು ಬ್ರಹ್ಮದೇವರು. ಬುದ್ಧಿ ಮತ್ತು ಅಂತಃಕರಣಕ್ಕೆ ಸಂಬಂಧಪಟ್ಟ ಅಭಿಮಾನಿ ಉಮಾ ಗೌರೀದೇವಿ. ಮತ್ತು ಅವ್ಯಕ್ತ ಬುದ್ಧಿರ ಅವ್ಯಕ್ತಮೇವಚ, ಅವ್ಯಕ್ತ ಅಂದ್ರೆ ಲಕ್ಷ್ಮೀದೇವಿ. ಬುದ್ಧಿರ ಅವ್ಯಕ್ತಮೇವಚ ಇಂದ್ರಿಯಾಣಿ ದಶೈಕಂಚ. ಇನ್ನು ಇಂದ್ರಿಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕಂದ, ಇಂದ್ರ, ಅನಿರುದ್ಧ. ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ 3 ಜನ, ಸ್ಕಂದ, ಪಾರ್ವತಿ ಮತ್ತು ರುದ್ರದೇವರ ಮಗ ಸ್ಕಂದ, ವನ್ನಿಪುತ್ರ ಅಂತಾನೆ ಹೆಸರು. ಯಾಕೆ ರುದ್ರದೇವರ ರೇತಸ್ಖಲನವಾದಾಗ ಅದನ್ನ ಸಂರಕ್ಷಣೆ ಮಾಡಿ ಅಲ್ಲೊಂದು ಮಗು ಹುಟ್ಟುವಂತೆ ಮಾಡಿರ್ತಕ್ಕಂಥ ಅಗ್ನಿ, ಹಾಗಾಗಿ ಸ್ಕಂದ. ಇಂದ್ರ ಮತ್ತು ಅನಿರುದ್ಧ ಇವರ ಮನಸ್ಸಿಗೆ ಅಭಿಮಾನಿ. ಇನ್ನು ಕಿವಿ, ಶಬ್ದಗ್ರಹಣೆ ಮಾಡುವಂತ ಕಿವಿಗೆ ಸಂಬಂಧಪಟ್ಟಾಗೆ ಚಂದ್ರ. ಇನ್ನು ಚರ್ಮಕ್ಕೆ ಮರುತ್ತು, ವಾಯುವಿನ ಮಗನಾಗಿರುವಂತ ಮರುತ್ತು. ಕಣ್ಣಿಗೆ ಸೂರ್ಯ, ನಾಲಿಗೆ ಅದಕ್ಕೆ ವರುಣ, ಮೂಗಿಗೆ ಅಶ್ವಿನಿ ದೇವತೆಗಳು, ವಾಕ್ ನಮ್ಮ ಮಾತಿಗೆ ಅಗ್ನಿ. ಇನ್ನು ಕೈಗಳಿಗೆ ಮರುದ್ದೇವತೆಗಳು, ಪಾದಗಳಿಗೆ ಯಜ್ಞ ಮತ್ತು ಶಂಭು ಅಂತ ಅವರು ಶಚಿಯ ಮಕ್ಕಳು. ಶಚಿಯ ಮಕ್ಕಳು ಇಂದ್ರ ಮತ್ತು ಶಚಿಯ ಮಕ್ಕಳು ಯಜ್ಞ ಮತ್ತು ಶಂಭು ಅಂತ ಅವರ ಅಭಿಮಾನಿಗಳು. ವಾಯು ಮತ್ತು ಉಪಸ್ಥ, ಅದಕ್ಕೆ ಪಾಯುವಿಗೆ ಯಮ, ಉಪಸ್ಥಕ್ಕಾಗಬೇಕಾದ್ರೆ ಶಿವ ಮತ್ತು ಮನು ಅಂತ ಇವರೆಲ್ಲರೂ ಇಂದ್ರಿಯಾಭಿಮಾನಿ ದೇವತೆಗಳು. ಇನ್ನು ಪಂಚಚೇಂದ್ರಿಯ ಗೋಚರ, ಇಂದ್ರಿಯ ಗೋಚರವಾದ ಶಬ್ದ, ಸ್ಪರ್ಶ, ರೂಪರಸ, ಗಂಧ. ಅದಕ್ಕೆ ಮೊದಲು ಶಬ್ದಕ್ಕಾಗಬೇಕಾದ್ರೆ ಅಲ್ಲಿ ಇಂದ್ರಿಯ ಗೋಚರಗಳಿಗೆ ರುದ್ರದೇವರ ಪುತ್ರರು ಅಂತ ಹೇಳ್ತಾರೆ. ರುದ್ರದೇವರ 5 ಜನ ಮಕ್ಕಳು ಅಂತ ಅವರು. ಇನ್ನು ಸವಿಕಾರ ಮುದಾಹೃತಂ, ವಿಕಾರಗಳು ಬಂತಲ್ಲ, ಇಚ್ಛಾ, ದ್ವೇಷ, ಸುಖಂ, ದುಃಖಂ, ಸಂಘಾತ, ಚೇತನಾ, ಧೃತಿ, ಅವುಗಳ ವಿಕಾರ. ಅಲ್ಲಿ ಲಕ್ಷ್ಮೀದೇವಿ, ಭಾರತೀ ದೇವಿ, ಇಚ್ಛೆಗೆ ಸಂಬಂಧಪಟ್ಟಾಗೆ ಲಕ್ಷ್ಮಿ ಮತ್ತು ಭಾರತೀಯರ ಅಭಿಮಾನ ದೇವತೆಗಳು. ಇನ್ನು ದ್ವೇಷ ಎರಡನೇದು ಹೇಳಿದ್ದು, ಅದಕ್ಕೆ ಕಲಿ ಮತ್ತು ದ್ವಾಪರ. ದ್ವೇಷ ಮಾಡೋದು ಯಾಕೆ? ಕಲಿಯ ಒಂದು ಪ್ರಭಾವ. ಮತ್ತು ದ್ವಾಪರ ಅಂತ ಇನ್ನೊಬ್ಬ ದುಷ್ಟ, ಅವನ ಪ್ರಭಾವದಿಂದ ದ್ವೇಷಾದಿಗಳು ನಮ್ಮಲ್ಲಿ ಬರುವಂತದ್ದು. ಸುಖಕ್ಕಾಗಬೇಕಾದ್ರೆ ಮುಖ್ಯ ವಾಯುದೇವರು. ಧೃತಿ ಧೈರ್ಯಕ್ಕೆ ಸರಸ್ವತಿ ಮತ್ತು ಭಾರತಿ. ಚೇತನ ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಹೀಗೆ ಈ ಎಲ್ಲಾ ದೇವತೆಗಳ ಒಂದು ಸಂಘಾತ ಈ ನಮ್ಮ ದೇಹ. ದೇಹ ಅಂದ್ರೆ ಬರೀ ಅದೊಂದು ಜಡ ವಸ್ತು ಅಲ್ಲ, ಇಷ್ಟೆಲ್ಲ ದೇವತೆಗಳ ಒಂದು ಸಂಘಾತ ಇದಲ್ಲಿದೆ ಅಂತ ಹೇಳುವಂಥದ್ದು ಕೂಡ. ಹೀಗೆ ಕ್ಷೇತ್ರ ಮತ್ತು ಯದ್ವಿಕಾರಿ. ಕ್ಷೇತ್ರ ಅಂದ್ರೆ ಯಾವುದು, ಅದರ ವಿಕಾರ ಯಾವುದು ಅಂತ ಹೇಳೋದು ಒಂದು ಕಡೆ ಆದ್ರೆ, ಇದಕ್ಕೆಲ್ಲ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳು ಯಾರು ಅನ್ನೋದನ್ನು ಕೂಡ ಕೃಷ್ಣ ಹೀಗೆ ತಿಳಿಸಿಕೊಟ್ಟಿದ್ದಾನೆ ಅಂತ ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ತೋರಿಸ್ಕೊಡ್ತಾರೆ. ಇಚ್ಛಾ, ದ್ವೇಷ, ಸುಖಂ, ದುಃಖಂ, ಸಂಘಾತ, ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ವಿಕಾರ ಸಹಿತಂ, ಸವಿಕಾರ ವಿಕಾರದಿಂದ ಕೂಡಿಕೊಂಡದ್ದಾಗಿ, ಸಮಾಸೇನ, ಸಮಾಸೇನ ಶಬ್ದಕ್ಕೆ ಸಂಕ್ಷೇಪವಾಗಿ ಉದಾಹೃತಂ ನನ್ನಿಂದ ನಿರೂಪಿಸಲ್ಪಟ್ಟಿದೆ. ಈಗ ಕ್ಷೇತ್ರವನ್ನು, ಕ್ಷೇತ್ರದ ವಿಕಾರಗಳನ್ನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನಿರೂಪಣೆ ಮಾಡಿಕೊಟ್ಟಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.